साई श्री साई जय जय साई ओम साई श्री साई जय जय साई साई ಶಿರಿಡಿ ಸಾಯಿ. ಜನಗಳಲ್ಲಿರುವ ಅಂಧಕಾರವನ್ನು ತೊಲಗಿಸಿ ಬೆಳಕು ನೀಡುವಂಥ ದಿನ ಅಂತ ಇವತ್ತು ವ್ಯಾಸ ಪೂರ್ಣಿಮೆನ ಗುರುಪೂರ್ಣಿಮೆ ಅಂತ ಮಾಡ್ತೀವಿ. ನಮಗೆ ಈ ಸಂಸ್ಥಾನ ಪ್ರಾರಂಭ ಮಾಡಿದಂಥ ಸಾಯಿರಾಮ್ ಗುರುಗಳ ಮಂಟಪ ಮತ್ತು ಫೋಟೋ ಅನಾವರಣ ಈ ದಿನ ನಡೆದಿದೆ. ಯಾರೇನು ಬೇಡಿದರೂ ಕೊಡುವೆ ನೀ ಬಾಬಾ, ಕರುಣಾಮೂರ್ತಿಯು ನೀನು ಶ್ರೀ ಸಾಯಿ ಬಾಬಾ. ಧರ್ಮದ ದಾರಿಯನು ನೀ ತೋರು ಬಾಬಾ, ಬಳಿ ಬಂದು ಕೈ ಹಿಡಿದು ನಡೆಸನ್ನ ಬಾಬಾ. ದತ್ತಾತ್ರೇಯ ರೂಪ ನೀ ದಯ ಮಾಡು ಬಾಬಾ, ಹಿತ ಕಾಯೋ ಶಿವನಾಗೆ ಕೃಪೆ ಮಾಡು ಬಾಬಾ. ಓ ಸಾಯಿ ಓ ಸಾಯಿ ಓ ಸಾಯಿ ಬಾಬಾ, ಓ ಸಾಯಿ ಓ ಸಾಯಿ ಶ್ರೀ ಸಾಯಿ ಬಾಬಾ. ಹೃದಯಕ್ಕೆ ನೀ ಸನಿಹ ಬೇಕೆನ್ನ ಬಾಬಾ, ನಿನ್ನಿಂದ ನೆಮ್ಮದಿಯು ನಾ ಕಂಡೆ ಬಾಬಾ. ಗುರೂಜಿ ಸಾಯಿರಾಮ್ ಪ್ರಸಾದ್ ಅವರು ಇವತ್ತಿನ ದಿವಸ ಇದ್ದಿದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೂಜಿ ಮನೆ ಹಾಕಿದ್ರು ಕಾಣದೇ ಇರೋಷ್ಟು ಜನ ಬರ್ತಾಯಿದ್ರು. ಈಗಲೂ ಬರ್ತಾಯಿದ್ದಾರೆ. ಅಂದರೆ ಗುರುಗಳ ಆಶೀರ್ವಾದಕ್ಕಾಗಿ ಎಲ್ಲರೂ ಬರ್ತಾಯಿದ್ದಾರೆ. ಎಲ್ಲರೂ ಗುರುಗಳ ಆಶೀರ್ವಾದ ಪಡೆದು ಕತ್ತಲೆಯನ್ನು ಹೋಗಲಾಡಿಸ್ಕೊಂಡು ನಿಮ್ಮ ಜೀವನದಲ್ಲಿ ಬೆಳಕು ಮೂಡಿಸ್ಕೊಳ್ಳಿ ಅಂತ ಈ ಮೂಲಕ ತಿಳಿಯೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ವಿಜಯಲಕ್ಷ್ಮಿ ಅಂತ. ಈ ಸಂಸ್ಥೆಯನ್ನು ಮತ್ತು ಈ ದೇವಸ್ಥಾನಗಳನ್ನು ಸ್ವಾಮಿ ಗುರೂಜಿ ರಾಮ್ ಪ್ರಸಾದ್ ಅವರು ಪ್ರಾರಂಭ ಮಾಡಿದ್ದು. ಅವರ ಧರ್ಮಪತ್ನಿ ನಾಗವೇಣಮ್ಮ ಅವರು. ಅವರಿಗೆ 4 ಜನ ಮಕ್ಕಳಿದ್ದಾರೆ. ಇವರು ಗುರೂಜಿ ನಂತರ ಅಮ್ಮವರು ಅವರ ಮಕ್ಕಳ ಬೆಂಬಲದಿಂದ ಇದನ್ನೆಲ್ಲ ನಡೆಸ್ತಾ ಇದ್ದಾರೆ. ದೇವಸ್ಥಾನವನ್ನು ಶುರು ಮಾಡಿದಾಗಲಿಂದ ಜನಗಳ ಬೆಂಬಲದಿಂದ, ಬಾಬಾನ ಆಶೀರ್ವಾದದಿಂದ, ಬಾಬಾ ಏನು ಹೇಳಿದರು, ಎಲ್ಲರೂ ಬಡವರು ಬಲ್ಲಿದರ ಭೇದ ಇಲ್ಲದೆ ಅನ್ನದಾನ ಮಾಡಿಕೊಂಡು ಪ್ರತಿಯೊಬ್ಬರನ್ನು ಸಮಾನ ಭಾವನೆಯಿಂದ ನೋಡಿಕೊಂಡು ಮಾಡೋದು ಜೀವನ ಧ್ಯೇಯ ಆಗಿರಬೇಕು ಅಂತ. ಅದರಿಂದನೇ ಅವರು ಒಂದು ಒಳ್ಳೆ ಜೀವನ ನಡೆಸ್ತಿದ್ದಾರಲ್ಲ, ಅಲ್ಲಿ ಎಲ್ಲರನ್ನೂ ಮಕ್ಕಳ ಥರ ನೋಡ್ಕೋತಾರೆ. ಯಾರಿಗೂ ಅನಾಥರು ಅನ್ನೋ ಭಾವನೆ ಬರೆಸಲ್ಲ. ಕಿವುಡಮುಖ ಮಕ್ಕಳ ಶಾಲೆಯಲ್ಲೂ ಅಷ್ಟೇ ಮಕ್ಕಳಿಗೆಲ್ಲ ತಂದೆ ತಾಯಿಯಾಗಿ ನೋಡ್ಕೊಳ್ತಾರೆ. ಇಲ್ಲಿ ಅಂಗವಿಕಲರು ಹೆಣ್ಣು ಮಕ್ಕಳು, ಅವ್ರದ್ದೊಂದು ಹಾಸ್ಟೆಲ್ ಇದೆ. ಆ ಹೆಣ್ಮಕ್ಳನ್ನು ಅಷ್ಟೇ ಸ್ವಂತ ಮಕ್ಕಳು ಅಂತ ತಿಳ್ಕೊಂಡು ನೋಡ್ಕೋತಾರೆ. ಈ ದೇವಸ್ಥಾನ ಇಷ್ಟು ಅಭಿವೃದ್ಧಿಗೆ ಬರಬೇಕಾದ್ರೆ ರಾಮ್ ಪ್ರಸಾದ್ ಗುರೂಜಿ, ನಾಗವೇಣಮ್ಮನವರು, ಅವರ ಮಕ್ಕಳು, ಇವರ ಪ್ರಯತ್ನದಿಂದ ಇಷ್ಟು ಬಂದಿದೆ. ನಿಮ್ಮೆಲ್ಲರ ಸಹಕಾರದಿಂದ, ಜನಸಮೂಹ ಇಲ್ಲಿ ಯಾರು ಬರ್ತೀರಾ, ನಿಮ್ಮೆಲ್ಲರ ಸಹಕಾರದಿಂದ ಮುಂದುವರಿತಾ ಇದೆ. ಎಲ್ಲರೂ ಇದೇ ರೀತಿ ಪ್ರೋತ್ಸಾಹ ಮಾಡಿ ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ಈ ದಿನ ಗುರುಪೂರ್ಣಿಮೆಯ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ನಮ್ಮ ಗುರುಗಳು ಸ್ಥಾಪಿಸಿರುವ ಹಾಗೆ ಮತ್ತು ಕಾರ್ಯಕ್ರಮವನ್ನು ಆಯೋಜಿಸಿರುವ ಹಾಗೆ ಬೆಳಗ್ಗೆ ಮಹಾಮಂಗಳಾರತಿ, ಮುಂದೆ ಅಭಿಷೇಕ, ಆರತಿ, ಅರ್ಚನೆ ಎಲ್ಲ ನಡ್ಕೊಂಡ್ಬಂತು. ಹಾಗೆಯೇ ಇವತ್ತು ನಮ್ಮ ಧರ್ಮಾಧಿಕಾರಿಗಳಾದ ನಾಗವೇಣಮ್ಮರವರು ನಮ್ಮ ಗುರುಗಳ ಒಂದು ಪೀಠವನ್ನು ಇನಾಗ್ರೇಟ್ ಮಾಡಿದ್ರು. ಹಾಗೆ ಬೆಳಗ್ಗೆ 8 ಗಂಟೆಯಿಂದ ನಿತ್ಯ ಪ್ರತಿ ವರ್ಷ ಹಿಂಗೆ ನಾವು ಅನ್ನದಾನ ಮಾಡ್ಕೊಂಬರ್ತಾಯಿದ್ವು. ಅದೇ ರೀತಿ ಅನ್ನದಾನ ನಡ್ಕೊಂಬರ್ತಾಯಿದೆ. ಸುಮಾರು 20-25 ಸಾವಿರ ಜನಕ್ಕೆ ಅನ್ನದಾನ ಮಾಡ್ತಿದ್ದೆ. ಇದು ಬಂದು ಪ್ರತಿ ವರ್ಷದಂತೆ HRB ಗ್ರೂಪ್ ಮಾಲೀಕರು ಅವರು ಪ್ರತಿ ವರ್ಷದ ಸೇವೆಯನ್ನು ಮಾಡ್ತಾರೆ. ಹಾಗೆ ಅನಿಲ್ ಅಂತ ಇದ್ದಾರೆ, ಮನೋಹರ್ ಅಂತ, ಇವರು ಮತ್ತು ಹಲವಾರು ಭಕ್ತಾದಿಗಳು ಅವರೆಲ್ಲ ಕೈ ಜೋಡಿಸಿ ಒಂದು ಕಾರ್ಯಕ್ರಮ ಆಯೋಜಿಸ್ತಾ ಇದ್ದಾರೆ. ನಮ್ಮ ತಂದೆಯವರು 1988ರಲ್ಲಿ ಸಂಸ್ಥೆ ಸ್ಥಾಪನೆ ಮಾಡಿದ ಶತಶೃಂಗೇರಿ ಸಂಸ್ಥೆ ಅಂತ.
ಕಿವುಡು ಮಕ್ಕಳಿಗಾಗಿ, ವಯೋವೃದ್ಧರಿಗಾಗಿ, ವಿಕಲಚೇತನ ಮಕ್ಕಳಿಗಾಗಿ ಸಾಕಷ್ಟು ಅವ್ರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿಯಲ್ಲಿ ಬಾಬಾರವರ ಪರಮ ಭಕ್ತರು ಹೌದು. ಬಾಬಾರವರು ಏನು ಒಂದು ಅವರು ಒಂದು ಬೋಧನೆ ಮಾಡಿರ್ತಕ್ಕಂತಹ ಒಂದು ವಿಧಾನಗಳಲ್ಲಿ ನಮ್ಮ ತಂದೆಯವರು ನಡ್ಕೊಂಡ್ಬರ್ತಾಯಿದ್ರು. ಅದೆಲ್ಲರಿಗೂ ಗೊತ್ತಿರುವಂಥದ್ದು. ಈ ಭಾಗದಲ್ಲಿ ಎಲ್ಲರೂ ಸುಮಾರು ಅವರಿಗೆ ಭಕ್ತಾದಿಗಳು ಇದ್ದರು. ಇವತ್ತು ಅವ್ರು ಇಲ್ಲದಿರೋದು ತಮಗೆ ತುಂಬ ಬಹಳ ದುಃಖವಾಗಿದೆ. ನಮ್ಮ ಜೊತೆಗೆ ಸಾಕಷ್ಟು ಭಕ್ತಾದಿಗಳು ಅದನ್ನ ನೆನೆಸ್ಕೊತಾರೆ. ಅವರಿದ್ದಿದ್ರೆ ಅಂತೂ ಅವರು ತುಂಬ ಅವರಿದ್ದಿದ್ರೆ ಇನ್ನೂ ಹೆಚ್ಚಿನ ಪಟ್ಟು ಒಂದು ಕ್ರೌಡು ಬರ್ತಾಯಿತ್ತು. ನಾವು 20-25 ಸಾವಿರ ಜನ ಅಂತೀವಲ್ಲ, ಅಟ್ಲೀಸ್ಟ್ ಒಂದು 40-50 ಸಾವಿರ ಜನ ಬರುವಂಥ ಇದು ಸನ್ನಿವೇಶ ಇತ್ತು. ಅವರ ಸೇವೆ, ಅವರು ಹೋಗಿ ನಡ್ಕೊಂಬಂದಿರ್ತಕ್ಕ ಮಾರ್ಗದಲ್ಲಿ ನಾವು ನಡೆಯಬೇಕನ್ನೋ ಪ್ರಯತ್ನ ಮಾಡ್ತಾಯಿದ್ದೇವೆ. ಅವರಷ್ಟಂತೂ ಮಾಡೋಕ್ಕೆ ನಮ್ಮ ಕೈಲಿ ಆಗಲ್ಲ, ಅದು ಸತ್ಯದ ಮಾತು. ಹಾಗೆ ನಮ್ಮ ತಾಯಿಯವರು ಎಲ್ರಿಗೂ ಚಿರಪರಿಚಿತರು. ಅವ್ರ ಜೊತೆಲೇ, ನಮ್ಮ ತಂದೆಯವ್ರ ಜೊತೆಲೇ ಎಲ್ಲ ಒಂದು ಏನೇನು ಬೆಟ್ಟ ಗುಡ್ಡಗಳನ್ನು ದಾಟ್ಕೊಂಡು ಬಂದು ಎಲ್ಲ ಕಷ್ಟ ಕಾರ್ಯಗಳನ್ನು ನೋಡಿಕೊಂಡು ಬಂದು ನಮ್ಮನ್ನೆಲ್ಲ ಸಾಕಿ ಅವ್ರಿಗೆ ಮಕ್ಕಳು ಅಂದರೆ 4 ಜನ ಅಲ್ಲ, ಅವ್ರ ಮಕ್ಕಳು ಅಂದರೆ 500 ಜನ. ಎಲ್ಲ ನಮ್ಮ ವಯೋವೃದ್ಧರು, ವಿಕಲಚೇತನ ಮಕ್ಕಳು, ಶ್ರವಣದೋಷವುಳ್ಳ ಮಕ್ಕಳು, ಎಲ್ಲರೂ ಅವ್ರ ಮಕ್ಕಳಂತಲೇ ಅವರು ಭಾವಿಸೋದು. ಅಮ್ಮ ಅಂತಲೇ ಅವ್ರನ್ನ ಕರೀತಾ ಇದ್ದಿದ್ದು. ಅಪ್ಪಾಜಿಯವ್ರನ್ನ ತಂದೆಯವ್ರನ್ನ ಅಪ್ಪಾಜಿ ಅಂತ ಎಲ್ಲರೂ ಕರೀತಾಯಿದ್ರು. ಸೊ ಇವರಿಬ್ಬರ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕು ಅಂತ ಪ್ರಯತ್ನ ಬೀಳ್ತಾ ಇದ್ದೀವಿ. ಆ ಭಗವಂತನ ನಮ್ಮ ತಂದೆ ತಾಯಿ ಆಶೀರ್ವಾದ ಇರುತ್ತೆ ಅಂತ ಸದಾ ನಂಬಿರ್ತೇನೆ. ಎಲ್ಲರೂ ಬನ್ನಿ, ಬಾಬಾರ ದರ್ಶನ ಮಾಡಿಕೊಡಿ. ದಯವಿಟ್ಟು ಸ್ವಲ್ಪ ಕ್ರೌಡನ್ನು ಇರೋದರಿಂದ ಸ್ವಲ್ಪ ಸಹಕರಿಸ್ಕೊಂಡು, ಸ್ವಲ್ಪ ಸಮಾಧಾನದಿಂದ ನೀವೇ ಎಲ್ಲರೂ ಸ್ವಲ್ಪ ವಾಲಂಟ್ರಿಯಾಗಿ ಇದು ಮಾಡಿಕೊಂಡು ಪ್ರಸಾದದ ಸೇವೆ ಮಾಡಿಕೊಂಡೇ ಹೊರಡಬೇಕು. ಸೇವೆ ಮಾಡಿಕೊಂಡು ಮನೆಯವ್ರಿಗೂ ತೊಗೊಂಡೋಗ್ಬೇಕು ಅಂತ ತಮ್ಮೆಲ್ಲರೂ ಪ್ರಾರ್ಥನೆ ಮಾಡ್ತೀನಿ.